ಹೇ ಆಲ್ ನೀವ್ ಯಾವತ್ತಾದ್ರೂ ಈ ಚಿಟ್ಕವ್ರೆ ಕಾಳಿನ ಮಿಕ್ಸ್ಚರ್ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈ ಅವರೆಕಾಯಿ ಕಾಲ ಮುಗಿಯೋದ್ರೊಳಗಡೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನೀವು ಫ್ಯಾನ್ ಆಗ್ಬಿಡ್ತೀರಾ. ಇದು ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ಒಂದು 1/2 ಲೀಟರ್ ಎಣ್ಣೆ ತಗೊಳ್ಳೋಣ. ಅದು ಚೆನ್ನಾಗಿ ಬಿಸಿ ಆಗಿದ ನಂತರ 1 ಕಪ್ ಚಿಟ್ಕವ್ರೆ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದು ಸ್ವಲ್ಪ ಗಟ್ಟಿ ಪದ ಬಂದಾಗ ಗೊತ್ತಾಗುತ್ತೆ. ಅವಾಗ ರಿಮೂವ್ ಮಾಡಿ ಇನ್ನೊಂದು ಪ್ಲೇಟ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಬಿಡೋಣ. ಮತ್ತೆ ಕಡಲೆಕಾಯಿ ಬೀಜ ಒಂದು ಹಾಫ್ ಕಪ್ ಅಷ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಆಮೇಲೆ ಕಡಲೆಪಪ್ಪು ಸಹ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಇದಾದ ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಸ್ವಲ್ಪ ಹಾಕಿ ಫ್ರೈ ಮಾಡಿ ತೆಗ್ದಿಡೋಣ. ಇದೆಲ್ಲಾನುವೆ ಫ್ರೈ ಮಾಡಿ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಟಾಸ್ ಮಾಡಿದ್ರೆ ಟೇಸ್ಟಿಯಾದ ಚಿಟ್ಕವರೆ ಕಾಳಿನ ಮಿಕ್ಸ್ಚರ್ ರೆಡಿ. ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡ್ಬಿಟ್ಟು ಹೇಗಿದೆ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಅಡ್ಗೆ ಮಾಡೋಣ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್